ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಣಪತಿಯೇ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ರಾಶಿಯು ಅದರದ್ದೇ ಆದ ಶಕ್ತಿ ಮತ್ತು ದೋಷಗಳನ್ನು ನಿವಾರಿಸುವ ವಿಶೇಷ ಪುಣ್ಯಕ್ಷೇತ್ರಗಳಿವೆ. ಆಯಾ ರಾಶಿಯವರು ತಮ್ಮ ಅಧಿಪತಿ ಗ್ರಹಕ್ಕೆ ಸಂಬಂಧಿಸಿದ ಅಥವಾ ರಾಶಿಗೆ ಅನುಗುಣವಾದ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಜೀವನದಲ್ಲಿ ಅಡೆತಡೆಗಳು ನಿವಾರಣೆಯಾಗಿ ಸುಖ ಸಮೃದ್ಧಿ ಪ್ರಾಪ್ತಿಯಾಗುತ್ತೆ. ಇಂದು ನಾವು ಮೇಷರಾಶಿಯವರು ತಮ್ಮ ಜೀವಿತಾವಧಿಯಲ್ಲಿ ತಪ್ಪದೆ ದರ್ಶನ ಮಾಡಬೇಕಾದ ಆ ಒಂದು ಶಕ್ತಿಶಾಲಿ ದೇವಸ್ಥಾನ ಯಾವುದು ಎಂಬುದನ್ನು ತಿಳಿಯೋಣ. ಮೇಷರಾಶಿಯವರಿಗೆ ಅತ್ಯಂತ ಫಲಪ್ರದವಾದ ಆ ಪವಿತ್ರ ಕ್ಷೇತ್ರನೇ ತಮಿಳುನಾಡಿನ ಸುಪ್ರಸಿದ್ಧ ರಾಮೇಶ್ವರಂನ ಶ್ರೀ ರಾಮನಾಥ ಸ್ವಾಮಿ ದೇವಸ್ಥಾನ. ಇದು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದು ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧವಾಗಿದೆ. ಈ ದೇವಾಲಯವು ಸಮುದ್ರ ತೀರದಲ್ಲಿದ್ದು ಇಲ್ಲಿನ ಪ್ರತಿಯೊಂದು ಕಣ ಕೂಡ ಅತ್ಯಂತ ಪವಿತ್ರವಾದದ್ದು. ಇಲ್ಲಿ ಶ್ರೀ ರಾಮಚಂದ್ರನೇ ಸ್ವತಃ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದನೆಂಬ ಪುರಾಣದ ಇತಿಹಾಸವಿದೆ. ಮೇಷರಾಶಿಗೂ ಈ ದೇವಸ್ಥಾನಕ್ಕೂ ಇರುವ ನಂಟಾದರೂ ಏನು ಅಂತ ಹೇಳೋದಾದರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ. ಮಂಗಳನು ಶಕ್ತಿ, ಧೈರ್ಯ ಮತ್ತು ಸಾಹಸದ ಸಂಕೇತ. ಆದರೆ ಮಂಗಳನ ಪ್ರಭಾವದಿಂದ ಮೇಷರಾಶಿಯವರಲ್ಲಿ ಅತಿಯಾದ ಕೋಪ, ಅವಸರದ ನಿರ್ಧಾರ ಅಥವಾ ಹಠಾತ್ ಅಡೆತಡೆಗಳು ಎದುರಾಗಬಹುದು. ರಾಮೇಶ್ವರಂ ಕ್ಷೇತ್ರವು ಶಾಂತಿ ಮತ್ತು ಕರ್ಮ ವಿಮೋಚನೆಗೆ ಹೆಸರುವಾಸಿಯಾದ ಪ್ರದೇಶ. ಇಲ್ಲಿನ ಸಮುದ್ರ ಸ್ನಾನ ಮತ್ತು 22 ಪವಿತ್ರ ತೀರ್ಥಗಳಲ್ಲಿನ ಸ್ನಾನವು ಮೇಷರಾಶಿಯವರಲ್ಲಿನ ಉಗ್ರ ಸ್ವಭಾವವನ್ನು ಶಾಂತಗೊಳಿಸಿ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ. ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ಮಂಗಳ ದೋಷ ಅಥವಾ ಜಾತಕದಲ್ಲಿನ ಕುಜದೋಷದ ತೀವ್ರತೆ ಕಡಿಮೆ ಆಗುತ್ತೆ ಅಂತ ನಂಬಲಾಗುತ್ತೆ. ನೀವು ಭೇಟಿ ನೀಡೋದ್ರಿಂದ ಆಗುವ ಪ್ರಯೋಜನಗಳಾದರೂ ಏನು ಅಂತ ಹೇಳೋದಾದರೆ, ಕರ್ಮದೋಷ ನಿವಾರಣೆ. ರಾಮೇಶ್ವರಂಗೆ ಭೇಟಿ ನೀಡೋದ್ರಿಂದ ಜೀವನದ ಕಠಿಣ ಕರ್ಮಫಲಗಳು ಕಳೆದು ಹೊಸ ಹಾದಿ ಅನ್ನೋದು ತೆರೆಯುತ್ತೆ. ಆತ್ಮವಿಶ್ವಾಸ ಮತ್ತು ಯಶಸ್ಸು. ಮೇಷರಾಶಿಯವರು ಕೈ ಹಾಕಿದ ಕೆಲಸಗಳಲ್ಲಿ ವಿಳಂಬ ಆಗ್ತಾ ಇದ್ರೆ ಇಲ್ಲಿನ ರಾಮನಾಥ ಸ್ವಾಮಿಯ ದರ್ಶನದಿಂದ ಕಾರ್ಯಸಿದ್ಧಿ ಅನ್ನೋದು ಆಗುತ್ತೆ. ಕುಟುಂಬದಲ್ಲಿ ಶಾಂತಿ. ಮಂಗಳನ ಅಶುಭ ಪ್ರಭಾವದಿಂದ ಉಂಟಾಗುವ ದಾಂಪತ್ಯ ಕಲಹ ಅಥವಾ ಆಸ್ತಿ ವಿಚಾರದ ಕಿರಿಕಿರಿಗಳು ಇಲ್ಲಿನ ಪೂಜೆಯಿಂದ ಶಮನವಾಗುತ್ತೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡೋದಕ್ಕೆ ಮಂಗಳವಾರ ಅತ್ಯಂತ ಪ್ರಶಸ್ತವಾದ ದಿನವಾಗಿರುತ್ತೆ. ಸಾಧ್ಯವಾದರೆ ಇಲ್ಲಿ ಸ್ಫಟಿಕಲಿಂಗ ದರ್ಶನ ಮಾಡೋದು ಮೇಷರಾಶಿಯವರಿಗೆ ಅತ್ಯಂತ ಶುಭಕರವಾಗಿರುತ್ತೆ. ದೇವಸ್ಥಾನವು ಬೆಳಿಗ್ಗೆ 5ರಿಂದ ಮಧ್ಯಾಹ್ನ 1ರವರೆಗೆ ಮತ್ತು ಸಂಜೆ 3ರಿಂದ ರಾತ್ರಿ 9 ಗಂಟೆವರೆಗೆ ತೆರೆದಿರುತ್ತೆ. ರಾಮೇಶ್ವರಂ ತಮಿಳುನಾಡಿನ ಪ್ರಮುಖ ನಗರಗಳಿಂದ ಬಸ್ ಮತ್ತು ರೈಲು ಮಾರ್ಗಗಳನ್ನು ಹೊಂದಿದೆ. ಮಧುರೈ ಇಲ್ಲಿಗೆ ಹತ್ತಿರದ ವಿಮಾನ ನಿಲ್ದಾಣವಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮೇಷರಾಶಿಯವರ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆ ತರುವ ರಾಮೇಶ್ವರಂ ಕ್ಷೇತ್ರದ ಮಹಿಮೆ ಅಪಾರ. ನಿಮ್ಮ ರಾಶಿ ಮೇಷವಾಗಿದ್ದರೆ ಅಥವಾ ನಿಮ್ಮ ಪರಿಚಯದವರು ಮೇಷರಾಶಿಯವರಾಗಿದ್ದರೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಬರೀರಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.